ನಮಸ್ತೆ, ವೆಲ್ಕಮ್ ಟು ನೇಜಾ ಯೂಟ್ಯೂಬ್ ಚಾನಲ್. ನೇಜಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ, ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟಂಥದ್ದು ಕ್ಲಾಸನ್ನು ನೀವೆಲ್ಲ ನೋಡಿದ್ದೀರಾ. ಇವತ್ತಿಂದ ಏನು ಮಾಡೋಣ, ಎಸ್ ಎಸ್ ಸಿ ಜಿ ಡಿ ಪ್ರಿವಿಯಸರ್ ಆದಂಥ ಪ್ರಶ್ನೆಗಳನ್ನು ಶಿಫ್ಟ್ ವೈಸ್ ನೋಡೋಣ. ಹೌದಾ, 10 ಜನವರಿಗೆ ಸ್ಟಾರ್ಟ್ ಆಗಿತ್ತು, ಫೆಬ್ರವರಿವರೆಗೂ ಎಂಡ್ ಆಗಿತ್ತು. ಹೌದಾ, 2023 ಆದಂಥ ಶಿಫ್ಟ್ ವೈಸ್ ಎಲ್ಲ ಪ್ರಶ್ನೆಗಳನ್ನು ಶಿಫ್ಟಲ್ಲಿ ನೋಡ್ಬಿಡೋಣ. ಇವತ್ತೇನು ಮಾಡೋಣ ಅಂದರೆ, ಬನ್ನಿ ಸ್ನೇಹಿತರೆ, ಎಸ್ ಎಸ್ ಸಿ ಜಿ ಡಿ 2023-24ಕ್ಕೆ ಟಾರ್ಗೆಟ್ 40 ನೋಡಿರಿ. ನಿಮ್ಮ ಟಾರ್ಗೆಟ್ 40 ಆಗಿರಬೇಕು. ಮ್ಯಾಥ್ಸ್ನಲ್ಲಿ 20 ಕ್ವಶನ್ಗೆ 40 ಮಾರ್ಕ್ಸ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. 80 ಕ್ವಶನ್ಗೆ 160 ಮಾರ್ಕ್ಸ್ ಇರ್ತವೆ. ಒಂದು ಕ್ವಶನ್ 2 ಮಾರ್ಕ್ಸ್ ಇರ್ತವೆ. 20 ಕ್ವಶನ್ ಮ್ಯಾಥ್ಸ್ ಇರ್ತವೆ. 20ಕ್ಕೆ 40 ಟಾರ್ಗೆಟು. ಪ್ರೀವಿಯಸ್ ಇಯರ್ 10 ಜನವರಿ 2023 ಶಿಫ್ಟ್ 1 ಆದಂಥ ಪ್ರಶ್ನೆಗಳು ಇವೆಲ್ಲ. ಹೌದಾ, ಹೇಗೆ ಇರ್ತಾವೆ ಕ್ವಶನ್ಸು, ನಾವು ಯಾವ ಥರ ಟೈಮನ್ನು ಸ್ಪೆಂಡ್ ಮಾಡಬೇಕು ಪೂರ್ತಿಯಾಗಿ ಹೇಳ್ತೀನಿ. ಬನ್ನಿ ಸ್ನೇಹಿತರೆ, ಫಸ್ಟ್ ಕ್ವಶನ್ಗೆ ಹೋಗೋಣ. ಎ ಶಾಪ್ಕೀಪರ್ ಅಲೋಸ್ ಎ ಡಿಸ್ಕೌಂಟ್ ಆಫ್ 40% ಆನ್ ಹಿಸ್ ಆರ್ಟಿಕಲ್ ಆ್ಯಂಡ್ ಸ್ಟಿಲ್ ಮೇಕ್ಸ್ ಎ ಪ್ರಾಫಿಟ್ ಆಫ್ 20%. ಹೌ ಮಚ್ ಕಾಸ್ಟ್ ಪ್ರೈಸ್ ಡಸ್ ಶಾಪ್ಕೀಪರ್ ಪೇ ಫಾರ್ ಆನ್ ಆರ್ಟಿಕಲ್ ಹೂಸ್ ಮಾರ್ಕ್ ಪ್ರೈಸ್ ಈಸ್ ₹2400. ಒಬ್ಬ ಅಂಗಡಿಯವನು ತನ್ನ ವಸ್ತುಗಳ ಮೇಲೆ 40% ರಿಯಾಯಿತಿಯನ್ನು ಅನುಮತಿಸುತ್ತಾನೆ ಮತ್ತು ಇನ್ನೂ 20% ಲಾಭವನ್ನು ಗಳಿಸುತ್ತಾನೆ. ₹2400 ಗುರುತಿಸಲಾದ ಬೆಲೆಯನ್ನು ಹೊಂದಿರುವ ವಸ್ತುವಿಗೆ ಅಂಗಡಿಯವರು ಎಷ್ಟು ವೆಚ್ಚದ ಬೆಲೆಯಲ್ಲಿ ಪಾವತಿಸುತ್ತಾರೆ ಅಂತ ಇದೆ. ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ 10 ಜನವರಿ 2023 ಫಸ್ಟ್ ಶಿಫ್ಟಲ್ಲಿ ಕ್ವಶನ್ ಪೇಪರ್ ಇದ್ರೆ ನೋಡ್ಬೋದು. ಆಪ್ಷನ್ಸ್ ಇದಾವೆ ಇಲ್ಲಿ, ಆಪ್ಷನ್ ಎ ಬಿ ಸಿ ಡಿ ಆಪ್ಷನ್ಸ್ ಇದಾವೆ. ಓಕೆ ಸ್ನೇಹಿತರೆ, ನೋಡೋಣ ಬನ್ನಿ. ಫಸ್ಟ್ ಮೆಥಡ್ ನಂಬರ್ 1 ನಿಮ್ಗೆ 2 ಮೆಥಡಲ್ಲಿ ಮಾಡಿ ತೋರಿಸ್ತೀನಿ. ಫಸ್ಟ್ ಮೆಥಡ್ ನಂಬರ್ 1 ನೋಡಿ, ಇದು ಮಾಡೋ ಬೇಸಿಕ್ ಏನಿದೆ. ಹೌದಾ, ಬೇಸಿಕ್ಕು ಫಾರ್ಮುಲಾ ಮುಖಾಂತರ ಇರುತ್ತಾ. ಓಕೆ, ಮಾರ್ಕ್ಡ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, 100% ಪ್ಲಸ್ ಆರ್ ಮೈನಸ್, ಪ್ಲಸ್ ಇದ್ರೆ ಪ್ರಾಫಿಟ್, ಲಾಸ್ ಇದ್ರೆ ಮೈನಸ್, ಡಿವೈಡೆಡ್ ಬೈ 100 ಮೈನಸ್ ಡಿಸ್ಕೌಂಟ್. ಇದು ಫಾರ್ಮುಲಾ ಇರುತ್ತೆ. ಇವಾಗ ಕ್ವಶನ್ನಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, 40% ರಿಯಾಯಿತಿ ಕೊಟ್ಟಿದ್ದಾರೆ, ಇನ್ನೂ 20% ಲಾಭ ಕೊಟ್ಟಿದ್ದಾರೆ. ನಮಗೇನು ಕಂಡುಹಿಡಿದಿದ್ದಾರೆ ಅವರು, ವೆಚ್ಚದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಬನ್ನಿ, ಮಾರ್ಕ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು, ಲಾಭ ಎಷ್ಟಾಗಿದೆ 20%, 100 ಪ್ಲಸ್ 20, 100 ಪ್ಲಸ್ 20. ನೆಕ್ಸ್ಟ್ ಡಿಸ್ಕೌಂಟ್ ರಿಯಾಯಿತಿ ಎಷ್ಟಿದೆ, 100 ಮೈನಸ್ ಡಿಸ್ಕೌಂಟ್ ಅಂದರೆ ಏನ್ರಿ, ರಿಯಾಯಿತಿ ಎಷ್ಟಿದೆ ನೋಡ್ರಿ, 40% ರಿಯಾಯಿತಿ ಇದೆ. ಓಕೆ, 40%. ಇದು ಬೇಸಿಕ್ಕು, ಯಾವ ಥರ ಮಾಡ್ಬೇಕು ಅನ್ನೋದನ್ನು ನೋಡ್ರಿ. ಮಾರ್ಕ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಸ್ ಈಕ್ವಲ್ ಟು 100 ಪ್ಲಸ್ 20 120, 100 ಮೈನಸ್ 40 60. ನೆಕ್ಸ್ಟ್ ಕಟ್ತಾ ಹೋದರೆ ಕಟ್ತಾ ಹೊಡೀರಿ, ಎಷ್ಟರಲ್ಲಿ ಹೋಗುತ್ತೆ, 61 62 ಎಷ್ಟು ಬಂದರೆ 2/1. 2 ಅನ್ನೋದು ಮಾರ್ಕ್ ಪ್ರೈಸು, 1 ಅನ್ನೋದು ಕಾಸ್ಟ್ ಪ್ರೈಸು. ನಿಮಗೆ ಇಲ್ಲಿ ಗೊತ್ತಿದೆ, ಅಲ್ಲಿ ನಿಮ್ಗೆ ಅಮೌಂಟ್ ಕೊಟ್ಟಿದ್ದಾರೆ. ಅವರು ಅಮೌಂಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಕೊಟ್ಟಿದ್ದಾರೆ, 2400 ಗುರುತಿಸಲಾದ ಬೆಲೆಯನ್ನು ಹೊಂದಿರುವ, ಇದು ಮಾರ್ಕ್ ಪ್ರೈಸು. 2400 ಮಾರ್ಕ್ ಪ್ರೈಸ್ ಆದರೆ ನಿಮಗೆ ಏನು ಕೇಳಿದರೆ ಅವರು, ವೆಚ್ಚದ ಬೆಲೆ ಮಾರ್ಕ್ ಪ್ರೈಸ್ ಕೊಟ್ಟಿದ್ದಾರೆ, ಕಾಸ್ಟ್ ಪ್ರೈಸನ್ನು ಕಂಡುಹಿಡಿ ಅಂತ ಇದ್ದಾರೆ. ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಬೇಕಂತ ನೋಡ್ರಿ. 2 ಎಷ್ಟಲೇ 2400, 2 1 ಕಟ್ತಾ ಹೊಡ್ರಿ, 2 1 2 1 2 2 00. ಹೌದಾ, 1 ಅನುಪಾತಕ್ಕೆ 1200 ಅಂದರೆ 2 ಅನುಪಾತಕ್ಕೆ 2400 ಆಗಿದೆ. ಹಾಗಾದರೆ 1 ಅನುಪಾತಕ್ಕೆ ಎಷ್ಟಾಗುತ್ತೆ, 1200 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟು ಬಂತು, 1200. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? ಇದನ್ನು ಮೆಥಡ್ 2ನಲ್ಲಿ ನಾವು ನೋಡೋದಾದರೆ, ಬನ್ನಿ ಸ್ನೇಹಿತರೆ, ಮೆಥಡ್ 2ನಲ್ಲಿ ನಾವು ನೋಡೋದಾದರೆ ಯಾವ ಥರ ಪ್ರಶ್ನೆ, ಈ ಪ್ರಶ್ನೆಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ರಿ. ಮೆಥಡ್ ನಂಬರ್ 2 ಇಲ್ಲೇ ಮಾಡ್ತೀನಿ. ಬನ್ನಿ, ಮೆಥಡ್ ನಂಬರ್ 2ನಲ್ಲಿ ನೋಡಿ ಸ್ನೇಹಿತರೆ, ಪ್ರಾಕ್ಟೀಸ್ ಮಾಡುವಾಗ ಎಲ್ಲ ಮೆಥಡನ್ನು ನೋಡ್ಕೋಬೇಕು ನೀವು, ಯಾವ ಥರ ಮೆಥಡ್ಸ್ ಬರ್ತಾವೆ ಅಂತೇಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಿಮಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಹೌದಾ, ಈ ಶಾಪ್ ಕೀಪರ್ ಅಲೋ ಡಿಸ್ಕೌಂಟ್ ಇದೆ, ಪ್ರಾಫಿಟ್ ಇದೆ. ಏನು ಮಾಡೋಣ, X:Y ಅಂತ ತೊಗೋಣ. ಹೌದಾ, ಕಾಸ್ಟ್ ಪ್ರೈಸ್ ಏನು ಮಾರ್ಕ್ಸ್ ಪ್ರೈಸ್ X:Y ಅಂತ ತೊಗೊಳ್ರಿ. 40% ಅಂತ ಕೊಟ್ಟಿದ್ದಾರೆ. 40% ಅಂದರೆ ಏನು ರೀ ಸರ್, 40 ಡಿವೈಡ್ ಬೈ 100. ಓಕೆ, ಇರಲಿ, 40 ಡಿವೈಡ್ ಬೈ 100 ಅಂದರೆ 22 25 2 ಡಿವೈಡ್ ಬೈ 5 ಅಂದರೆ 2 ಅನುಪಾತ 5 ಅಂದರೆ 1. ಇವಾಗ ಇಲ್ಲಿ 5 X ವ್ಯಾಲ್ಯೂ, Y ವ್ಯಾಲ್ಯೂ ಎಷ್ಟಿದೆ, 2 ಇದೆ. 5 and 2. ಇಲ್ಲಿ ಡಿಸ್ಕೌಂಟ್ ಅಂದರೆ ಏನಂದ್ರೆ ನೋಡ್ರಿ, ಡೈರೆಕ್ಟಾಗಿ 2/5 ಇಡಬಾರ್ದು. ವೇಟ್
2/5 ಇದೆಯಾ, 5 ಏನ್ರಿ ಮಾರ್ಕ್ ಪ್ರೈಸ್ ಅಂತ ನಿಮ್ಗೆ ಗೊತ್ತಿದೆ. ಓಕೆ, ಇವಾಗ ಡಿಸ್ಕೌಂಟ್ ಇದ್ದರೆ ಮೈನಸ್ ಮಾಡಿರಿ, ಪ್ರಾಫಿಟ್ ಇದ್ದರೆ ಪ್ಲಸ್ ಮಾಡಿರಿ. ಡಿಸ್ಕೌಂಟ್ ಇದೆಯಾ, ಡಿಸ್ಕೌಂಟ್ ಮೈನಸ್ ಮಾಡಿರಿ. 5ರಲ್ಲಿ 2 ಹೋದರೆ 3 ಉಳಿತು. ಕ್ಲಿಯರ್. ನೆಕ್ಸ್ಟ್ ಏನಂತಾರಂದರೆ ಪ್ರಾಫಿಟ್ ಆಗಿದೆ ಅಂತೆ. ಎಷ್ಟು ಪ್ರಾಫಿಟ್ ಆಗಿದೆ ಅಂತೆ? 20% ಪ್ರಾಫಿಟ್ ಅಂತೆ. 20% ಅಂದರೆ 20/100. 20/100 21ಲೆ 25ಲೆ 1/5. ಹೌದಾ? 5 ಹೇಗಿದೆ ಹಾಗೆ ಇಡ್ರಿ. ನೆಕ್ಸ್ಟ್ ಪ್ರಾಫಿಟ್ ಅಂದರೆ ಪ್ಲಸ್, 5 + 1 6. ಕ್ಲಿಯರ್. 5 1ಲೆ 5 1ಲೆ 3 1ಲೆ 3 2ಲೆ ಎಷ್ಟು ಬಂತು ರೀ? 1:2 ಬಂತು. 2 ಮಾರ್ಕ್ ಪ್ರೈಸ್ ಕೊಟ್ಟಿದ್ದಾರೆ ನಮಗೆ 2400 ಅಂತೆ. 2400, 2ಕ್ಕೆ 2400 ಅಂದರೆ 1ಕ್ಕೆ ಎಷ್ಟಾಗುತ್ತೆ ರೀ ಸರ್? 1200 ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಈ ಥರನೂ ಮಾಡ್ಬೋದು, ಬೇಕಾ ಥರನೂ ಮಾಡ್ಬೋದು. ಆಪ್ಷನ್ಸ್ ನಿಮ್ಮ ಮೇಲಿರುತ್ತೆ. ನಿಮ್ಮ ಟೈಮಲ್ಲಿ ಸೇವ್ ಯಾವುದಾಗುತ್ತಲ್ಲ ಅದನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. A man covers a certain distance by scooter at 64 km/h and he returns to the starting place riding a bicycle at 16 km/h. Find the average speed for the whole journey. Average speed ಅಂದ ತಕ್ಷಣ ನೀವು ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು ಫಾರ್ಮುಲಾ. ಒಬ್ಬ ವ್ಯಕ್ತಿಯ ಸ್ಕೂಟರ್ ಮೂಲಕ ಒಂದು ನಿರ್ದಿಷ್ಟ ದೂರವನ್ನು 64 km/h ವೇಗದಲ್ಲಿ ಕ್ರಮಿಸುತ್ತಾನೆ ಮತ್ತು ಅವನು 16 km/h ವೇಗದಲ್ಲಿ ಬೈಸಿಕಲ್ ಸವಾರಿ ಮಾಡುವ ಸ್ಟಾರ್ಟಿಂಗ್ ಸ್ಥಳಕ್ಕೆ ಮೊದಲಿನ ಪ್ಲೇಸ್ ಮಳುತ್ತಾನೆ. ಇಡೀ ಪ್ರಯಾಣದ ಸರಾಸರಿ. ಎವರೇಜ್ ಸ್ಪೀಡ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಯಾವ ಫಾರ್ಮುಲಾ ಬರುತ್ತೆ ಗೊತ್ತಿದೆ ನಿಮಗೆ, ಪ್ರಾಕ್ಟೀಸ್ ಮಾಡಿರ್ತೀರ, ತುಂಬ ಪ್ರಾಕ್ಟೀಸ್ ಮಾಡಿರಿ. ಇನ್ನು 2 ತಿಂಗಳು ಮಾತ್ರ ಇದೆ. ಎವರೇಜ್ ಸ್ಪೀಡ್ ಅಂದರೆ 2xy ಡಿವೈಡೆಡ್ ಬೈ x + y. ಓಕೆ, 2 × x ವ್ಯಾಲ್ಯೂ ಎಷ್ಟಿದೆ? 64 ಇದೆ. y ವ್ಯಾಲ್ಯೂ ಎಷ್ಟಿದೆ ನೋಡ್ರಿ? 16 ಇದೆ. ಡಿವೈಡೆಡ್ ಬೈ 64 + 16. 64 + 16. 2 × 64 × 16 ಗೊತ್ತಾಗಲಿ ಅಂತ ಒಂದೊಂದು ಸ್ಟೆಪ್ಪು ನಿಮಗೇನಾಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಒಂದೊಂದು ಸ್ಟೆಪ್ಪು ಹೋಗಿಬಿಡುತ್ತೆ. 64 + 16 80. ಹೌದಾ? 16 1ಲೆ 16 5ಲೆ ನೆಕ್ಸ್ಟ್ 5ರಲ್ಲಿ ಕಟ್ತಾ ಹೋಗೋದಿಲ್ಲ. 64 2ಲೆ ಎಷ್ಟು ರೀ? 128. 128ನ್ನು ಎಷ್ಟರಿಂದ ಭಾಗಾಕಾರ ಮಾಡ್ಬೇಕಂತೆ? 5ರಿಂದ. 5 1ಲೆ 5 2ಲೆ 10, 2 ಉಳಿತ್ರೆ 28 ಆಯಿತು. 5 5ಲೆ 25. ಇಷ್ಟು ಮಾಡಿದ ತಕ್ಷಣ ನಿಮ್ಮ ಆಪ್ಷನ್ದಲ್ಲಿ 25 ಒಂದೇ ಇದೆ, ಹೇಳಿದೆ ನೋಡ್ರಿ ಸರ್. 25 ಒಂದೇ ಇದೆ. ನೆಕ್ಸ್ಟ್ ಇಲ್ಲಿ 26 ಇದೆ ಸರ್, 40 ಇದೆ, 51. ನೆಕ್ಸ್ಟ್ ಸ್ಟೆಪ್ ನೋಡಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ, ಅದನ್ನು ಚೆಕ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ 25 ಆಪ್ಷನ್ ಇನ್ನೂ ಒಂದು ಇದ್ದರೆ ಮಾತ್ರ ಚೆಕ್ ಮಾಡಿ. ಯಾಕಂದರೆ ಟೈಮ್ ಸೇವ್ ಆಗಬೇಕು. 60 ನಿಮಿಷದಲ್ಲಿ 80 ಕ್ವಶನ್ ನೀವು ಟಚ್ ಮಾಡಬೇಕು, ಟೈಮನ್ನು ಸೇವ್ ಮಾಡ್ತಾ ಹೋಗಬೇಕು. 25 ಒಂದೇ ಇದೆ, ಹಾಗಾದರೆ ಆಪ್ಷನ್ ಎ 25.6 km/h. ಓಕೆನಾ? ಇದು ಎವರೇಜ್ ಸ್ಪೀಡು. SSC GDಯನ್ನು ನೋಡ್ತಾ ಇದ್ರೆ ಸ್ನೇಹಿತರೆ, ಜಬರ್ದಸ್ತ್ ಸೆಷನ್ ಇದೆ. ಡೈಲಿ ಕ್ವಶನ್ ಪೇಪರು ರಿವಿಷನ್ ಆಗುತ್ತೆ ನಿಮಗೆ. ಎಲ್ಲವನ್ನು ನೋಡ್ತಾ ಇರಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಇರಿ. ನೆಕ್ಸ್ಟ್ ಬನ್ನಿ. 5 ಮಹಿಳೆಯರು ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. ಆದರೆ 8 ಮಕ್ಕಳು ಅದೇ ಕೆಲಸವನ್ನು ಪೂರ್ಣಗೊಳಿಸಲು 10 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. 2 ಮಹಿಳೆಯರು ಮತ್ತು 4 ಮಕ್ಕಳು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಪ್ರಶ್ನೆ ಇದೆ. ಅಲ್ಲಿ ಏನು ಕೊಟ್ಟಿದಾರಲ್ಲ ಅದನ್ನು ಬರೆಯೋಣ ನಾವು. 5 women can complete a work in 8 days. 5 ಮಹಿಳೆಯರು ವುಮೆನ್ಸ್ ಒಂದು ಕೆಲಸವನ್ನು ಪೂರ್ಣಗೊಳಿಸಲು 8 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ನೆಕ್ಸ್ಟ್ ಈಸ್ ಈಕ್ವಲ್ ಟು, ನೆಕ್ಸ್ಟ್ ಎಂತಾರೆ 8 ಮಕ್ಕಳು 8 ಚಿಲ್ಡ್ರನ್. 8 ಮಕ್ಕಳು ಅದೇ ಕೆಲಸವನ್ನು ಪೂರ್ಣಗೊಳಿಸಲು 10 ದಿನಗಳನ್ನು ತೆಗೆದುಕೊಳ್ಳುವರು. ಇಲ್ಲಿ ನೋಡ್ರಿ, 8 1ಲೆ 8 1ಲೆ 5 1ಲೆ 5 2ಲೆ ಹೋಯ್ತಾ? ವುಮೆನ್ ಡಿವೈಡೆಡ್ ಬೈ ಚಿಲ್ಡ್ರನ್. ವುಮೆನ್ ಡಿವೈಡ್ ಬೈ ಚಿಲ್ಡ್ರನ್. ಇಲ್ಲಿ ಏನಾಗುತ್ತೆ? 1 ಇದೆ, ಅದೇನಾಗುತ್ತೆ? ಚಿಲ್ಡ್ರನ್ ಆಗುತ್ತೆ. ಇಲ್ಲಿ 2 ಚಿಲ್ಡ್ರನ್ ಇದೇನಾಗುತ್ತೆ? ವುಮೆನ್ ಆಗುತ್ತೆ. 2/1 ಬಂತು. ಓಕೆನಾ? ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ? ವುಮೆನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ನಿಮಗೆ ಸರ್. ವುಮೆನು 4 ಚಿಲ್ಡ್ರನ್ ಕೊಟ್ಟಿದ್ದಾರೆ, 2 ವುಮೆನ್ ಕೊಟ್ಟಿದ್ದಾರೆ. ಹೌದಾ? 4 ಚಿಲ್ಡ್ರನ್ ಕೊಟ್ಟಿದ್ದಾರೆ, 2 ವುಮೆನ್ ಕೊಟ್ಟಿದ್ದಾರೆ. ಇಲ್ಲಿ 4 ತಗೊಳ್ರಿ. ನೆಕ್ಸ್ಟ್ ಇಲ್ಲಿ ಎಷ್ಟು ತಗೊಳ್ರಿ? ಇಲ್ಲಿ 4 ತಗೊಳ್ರಿ. ಓಕೆ, ನೆಕ್ಸ್ಟ್ ಟೋಟಲ್ ವರ್ಕ್ ಇದ್ದಾರೆ. ಟೋಟಲ್ ವರ್ಕ್ ಫಾರ್ಮುಲಾ ಏನು ಬರುತ್ತೆ ನಿಮಗೆ ಅದು ನೆನಪಿಟ್ಕೊಳ್ಬೇಕು. ಎಫಿಸಿಯನ್ಸಿ ಇಂಟು ಟೈಮ್. ಎಫಿಸಿಯನ್ಸಿ ಇಂಟು ಟೈಮ್ ಬರುತ್ತೆ. ಎಫಿಸಿಯನ್ಸಿ ಎಷ್ಟಿದೆ ಸರ್? 10 ಇದೆ. ಟೈಮ್ ಎಷ್ಟಿದೆ? ಎಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ, 8 ಇದೆ. 10 × 8 ಎಷ್ಟಾಯ್ತು ರೀ? 80 ಆಯಿತು. ಡಿವೈಡೆಡ್ ಬೈ 4 + 4 8. 4 2ಲೆ 8. ಏನು ಕೇಳಿದ್ರೆ
2 women and 4 children to take the complete the work and carry 8 only 8 1 ಜಾ 0 ಎಷ್ಟು ಬಂತು 10 ಬಂತು. ಆಪ್ಷನ್ ಎ 10 ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಈ ಥರ ಜಬರ್ದಸ್ತ್ ಪ್ರಶ್ನೆಗಳು ಇರ್ತವೆ, ಎಲ್ಲವನ್ನ ನೋಡ್ತಾ ಇರಿ. ಓಕೆನಾ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ ಸ್ನೇಹಿತರೆ. ವಾಟ್ ಈಸ್ ದ ಫೋರ್ತ್ ಪ್ರಪೋರ್ಷನ್ ಟು √6, √8 ಆ್ಯಂಡ್ √21? SSC GD 2023 ಪ್ರಶ್ನೆ ಇದೆ, ತಾವೆಲ್ಲರೂ ನೋಡ್ತಾ ಇದ್ದೀರಾ. ಇದು ಅನುಪಾತ ಮತ್ತು ಸಮಾನುಪಾತ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಬರುತ್ತೆ. √6, √8 ಮತ್ತು √21 4ನೇ ಅನುಪಾತ ಯಾವುದು? ಇಲ್ಲಿ ಕ್ವಶನ್ ನೋಡ್ರಿ, 4ನೇ ಅನುಪಾತವನ್ನು ಕೇಳಿದಾರ, 4ನೇ ಫೋರ್ತ್ ಪ್ರಪೋರ್ಷನ್ ಕೇಳಿದಾರೆ. ಫೋರ್ತ್ ಪ್ರಪೋರ್ಷನ್ ಕೇಳಿದ್ರೆ ಫಾರ್ಮುಲಾ ನಿಮ್ಗೆ ನೆನಪಿಡಬೇಕು. ಆ ಫಾರ್ಮುಲಾ ಒಂದ್ಸಲ ಎಲ್ಲ ಹೇಳ್ತೀನಿ. ಫೋರ್ತ್ ಪ್ರಪೋರ್ಷನ್ ಅಂದರೆ BC ಡಿವೈಡೆಡ್ ಬೈ ಎ. ಸರ್ BC ಏನು? ಇದು ಎ. ಇಲ್ಲಿ ನೋಡ್ರಿ, ಇಲ್ಲಿ ವ್ಯಾಲ್ಯೂ ಹಾಕ್ತೀನಿ ನೋಡ್ರಿ. ಓಕೆ, 1 ಮಿನಿಟ್, ವ್ಯಾಲ್ಯೂವನ್ನು ಫಿಲಪ್ ಮಾಡ್ತೀನಿ ನೋಡ್ರಿ. ಇದು ಎ, √8B, √CC ಇನ್ನೊಂದಿರುತ್ತೆ, ಅದು ಅದು ಫೋರ್ತ್ ಪ್ರಪೋರ್ಷನ್ ಕೇಳಿದ್ದಾರೆ. ಇದು 1, ಇದು 2, ಇದು 3ನೇ ಪ್ರಪೋರ್ಷನ್, 4ನೇ ಪ್ರಪೋರ್ಷನ್ ಕೇಳಿದ್ದಾರೆ. ಇಲ್ಲಿ ಬಿ ವ್ಯಾಲ್ಯೂ ಏನಂತ ಇದೆ? √8 ಇದೆ, √8 ತಗೊಳ್ರಿ. ಸಿ ವ್ಯಾಲ್ಯೂ ಏನಂತ ಇದೆ? √21 ಇದೆ, √21 ತಗೊಳ್ರಿ. ನೆಕ್ಸ್ಟ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ ಏನಿದೆ? √6 ಇದೆ, √6 ತಗೊಳ್ರಿ. ಈ ಥರ ಆಯ್ತಾ? ಈ ಥರ ಆದಮೇಲೆ ಇಲ್ಲಿ ನೋಡ್ರಿ, √8 ಇದೆಲ್ಲ, ಇದನ್ನು ಹೇಗೆ ಥರ ಮಾಡ್ತೀವಿ ನಾವು? 4 2 8 ಕ್ಲಿಯರ್, 4 2 8 ಇಂಟು ನೆಕ್ಸ್ಟ್ ನೋಡ್ರಿ, 4 2 8 7 3 21, 7 3 21 ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ ಇದು 6 ಇದೆ, ಅದನ್ನು ಹೇಗೆ ಮಾಡ್ತೀವಿ? 2 3 6 ಗೊತ್ತಾಯ್ತಾ? 2 3 6, 2 ಕ್ಯಾನ್ಸಲ್, 2 ಕ್ಯಾನ್ಸಲ್, 3 ಕ್ಯಾನ್ಸಲ್, 3 ಕ್ಯಾನ್ಸಲ್, 2 ಕ್ಯಾನ್ಸಲ್, 2 ಕ್ಯಾನ್ಸಲ್, 3 ಕ್ಯಾನ್ಸಲ್, 3 ಕ್ಯಾನ್ಸಲ್, ರೂಟ್ ಒಳಗಿಂದ ಹೋಯ್ತು. ನೆಕ್ಸ್ಟ್ ನೋಡ್ರಿ, √4 ಹೊರಗಡೆ ಬಂದರೆ ಏನಾಗುತ್ತೆ ಸರ್? 2 ಆಗುತ್ತೆ. ಹೌದಾ? 2 ಸ್ಕ್ವೇರ್ ಎಷ್ಟು? 4, 4 ಸ್ಕ್ವೇರ್ ರೂಟ್ ಎಷ್ಟು? 2. ಹಾಗಾದರೆ ನೆಕ್ಸ್ಟ್ ಇಲ್ಲೇನು ಉಳಿತು? 7 ಉಳಿತು ಸರ್. √2 √7 ಎಲ್ಲಿದೆ ನೋಡ್ರಿ? ಆಪ್ಷನ್ ಬಿ 2 √7 ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್? ಈ ಥರ ಮಾಡ್ತಾ ಇರಬೇಕು ಸ್ನೇಹಿತರೆ, ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿರಿ. SSC GDಗೆ ಪ್ರೀವಿಯಸ್ ಕ್ವಶನ್ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು. ಹೌದಾ? ಡೈಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾಕ್ ಟೆಸ್ಟನ್ನು ತಗೊಳ್ರಿ, ಪ್ರಾಕ್ಟೀಸ್ ಮಾಡಿರಿ, ಕ್ವಶನ್ ಪೇಪರ್ನ ರಿವಿಷನ್ ಮಾಡಿರಿ, ಜಾಸ್ತಿ ಕ್ವಶನ್ ಬಿಡಿಸ್ತಾ ಹೋಗಿ. ಮಾಕ್ ಟೆಸ್ಟನ್ನು ತಗೊಳ್ರಿ, ಡೈಲಿ ಟೆಸ್ಟನ್ನು ತಗೊಳ್ರಿ. ಇದು ಫೋರ್ತ್ ಪ್ರಪೋರ್ಷನ್. ಸರ್ ಫೋರ್ತ್ ಪ್ರಪೋರ್ಷನ್ ಈ ಥರ ಆದರೆ ಫಸ್ಟ್ ಪ್ರಪೋರ್ಷನ್ ಕೇಳ್ರಿ ಏನು ಮಾಡ್ಬೋದು? ಹಾಗೆ ಒಂದು ಫಾರ್ಮುಲಾ ಹೇಳ್ತೀನಿ. ಫಸ್ಟ್ ಪ್ರಪೋರ್ಷನ್ ಕೇಳ್ರಿ ಅಂತ ತಿಳ್ಕೊಡ್ರಿ. ಅದನ್ನ ಏನು ಮಾಡ್ತೀರಾ? A² ಡಿವೈಡೆಡ್ ಬೈ ಬಿ ಅಂತ ಮಾಡ್ತೀರಾ. A² ಡಿವೈಡ್ ಬೈ ಬಿ ಇದು ಫಸ್ಟ್ ಪ್ರಪೋರ್ಷನು. ನೆಕ್ಸ್ಟ್ ಮೀಡಿಯಮ್ ಪ್ರಪೋರ್ಷನ್ ಕೇಳ್ರಿ ಅಂತ ತಿಳ್ಕೊಡ್ರಿ, ಮಧ್ಯಮ ವ್ಯಾಲ್ಯೂ. ಮೀಡಿಯಮ್ ಕೇಳಿದಾಗ ನೀವು ಏನು ಮಾಡ್ತೀರಾ ಅಂದರೆ √A ಇಂಟು ಬಿ, √A ಇಂಟು ಬಿ. ಥರ್ಡ್ ಪ್ರಪೋರ್ಷನ್ ಕೇಳ್ರಿ ಅಂತ ತಿಳ್ಕೊಡ್ರಿ. ಥರ್ಡ್ ಪ್ರಪೋರ್ಷನ್ ಕೇಳಿದಾಗ B² ಡಿವೈಡೆಡ್ ಬೈ ಎ, B² ಡಿವೈಡ್ ಬೈ ಫಸ್ಟ್ ಪ್ರಪೋರ್ಷನ್ ಕೇಳಿದ್ರೆ A² ಡಿವೈಡ್ ಬೈ ಬಿ, ಮೀಡಿಯಮ್ ಕೇಳಿದ್ರೆ √AB, ಥರ್ಡ್ ಪ್ರಪೋರ್ಷನ್ ಕೇಳಿದ್ರೆ B² ಡಿವೈಡ್ ಬೈ ಎ ಅಂತ ಬರುತ್ತೆ. ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಲಿ ಮಾಡ್ತಕ್ಕಂಥ ಮೆಥಡ್. ಓಕೆ, ಅವ್ರು ಫೋರ್ತ್ ಪ್ರಪೋರ್ಷನ್ ಕೇಳಿದ್ರೆ ಫೋರ್ತ್ ಪ್ರಪೋರ್ಷನ್ ಅಂದರೆ BC ಡಿವೈಡ್ ಬೈ ಎ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಇಲ್ಲಿದೆ ನೋಡಿ ಪ್ರಶ್ನೆ. ಈ ಪ್ರಶ್ನೆನ ಸುಮಾರು ಜನ ಟಚ್ ಮಾಡೋದೇ ಇಲ್ಲ. ಈ ಪ್ರಶ್ನೆ ಒಂದು ಮ್ಯಾಜಿಕ್ ಮೇಲೆ ಹೋಗುತ್ತೆ. ಹೌದಾ? ಅದನ್ನು ಹೇಗೆ ಬಿಡಿಸ್ಬೇಕು ಅನ್ನೋದು ನೋಡೋಣ. ಒಂದು ವರ್ಣಚಿತ್ರವನ್ನು 12 ದಿನ ಚಿತ್ರಿಸಬಲ್ಲನು ಎ. ಅದು ಎ ಇದೆ ಆಗಿ ಬರಿತಾ ಹೋಗ್ತೀನಿ ನೋಡ್ರಿ. ಎ ಒಂದು ವರ್ಣಚಿತ್ರವನ್ನು 12 ದಿನಗಳಲ್ಲಿ ಚಿತ್ರಿಸಬಲ್ಲನು. ನೆಕ್ಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಬರೀನ್ರಿ. ಬಿ ಅದನ್ನು 8 ದಿನಗಳಲ್ಲಿ ಚಿತ್ರಿಸಬಲ್ಲನು. ನೆಕ್ಸ್ಟ್ ಸಿ ಅದನ್ನು 10 ದಿನಗಳಲ್ಲಿ ಚಿತ್ರಿಸಬಲ್ಲನು. ಇಷ್ಟಿದೆಯಾ? ಇಲ್ಲಿಗೆ ಸ್ಟಾಪ್ ಮಾಡಿರಿ. ನೆಕ್ಸ್ಟ್ ಏನು ಕೊಡ್ತಾರೆ? ಒಂದು ವೇಳೆ ಎ ಯೊಂದಿಗೆ ಪರ್ಯಾಯ ದಿನಗಳಲ್ಲಿ ಬಿ ಮತ್ತು ಸಿ ಇಬ್ಬರೂ ಜೊತೆಗೂಡಿ ಚಿತ್ರಕಲೆಯನ್ನು ಪ್ರಾರಂಭಿಸಿದರೆ ಮತ್ತು ಎ ಮೊದಲ ದಿನವೇ ಚಿತ್ರಕಲೆಯನ್ನು ಪ್ರಾರಂಭಿಸ್ತಾನಂತೆ, ಎ ಇಂದ ಚಿತ್ರಕಲೆ ಚಿತ್ರಿಸಬಹುದಾದ ಅಂದಾಜು ದಿನಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದ್ದಾರೆ. ಇಷ್ಟಾಯ್ತಾ? ಇಷ್ಟಾದ್ಮೇಲೆ ಫಸ್ಟ್ ನಿಮ್ಮದು ಸ್ಟೆಪ್ ಏನು? ಅಲ್ಲಿ ಕೊಟ್ಟಂಥ ಸಂಖ್ಯೆಯನ್ನು ಬರ್ಕೊಂಡ್ರಿ. ಕೊಟ್ಟಂಥ ಸಂಖ್ಯೆಯನ್ನು ಬರ್ಕೊಂಡ್ಮೇಲೆ ಅವುಗಳ LCM ಅನ್ನು ತಗೋಬೇಕು. 12 8 20 LCM ಎಷ್ಟು ಬರುತ್ತೆ ಸರ್? 120 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, 12 ಎಷ್ಟಲೇ 120, 12 10 120, 8 ಎಷ್ಟಲೇ 120, 8 15 120, 10 ಎಷ್ಟಲೇ 120, 10 12 120. ಕ್ಲಿಯರಾ?
ಇದು ಎಫಿಸಿಯನ್ಸಿ ಬಂತು, ಅದು ಟೋಟಲ್ ವರ್ಕು, ಇದು ಟೈಮ್. ಓಕೆ, ಇಷ್ಟು ಬಂದಮೇಲೆ ನೆಕ್ಸ್ಟ್ ನಮ್ಮ ಕ್ವಶನಲ್ಲಿ ಏನಿದೆ ಅಂದರೆ, ಒಂದು ವೇಳೆ ಎ ಯೊಂದಿಗೆ ಪರ್ಯಾಯ ದಿನಗಳಲ್ಲಿ ಯಾರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹೌದಾ, ಎ ಇಂದ ಸ್ಟಾರ್ಟ್ ಮಾಡುವಾಗ ನೋಡ್ರಿ ಇಲ್ಲೇ ಮಾಡಿಬಿಡ್ತೀನಿ ನೋಡ್ರಿ, ಎ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರಾ. ಓಕೆ, ಬನ್ನಿ ಎ ಇಂದ ಸ್ಟಾರ್ಟ್ ಮಾಡುವಾಗ ಅದು ಒಂದನೇ ದಿನ. ಎ ಎಷ್ಟಿದೆ ನೋಡ್ರಿ ಎಫಿಸಿಯನ್ಸಿ, ಎ ಎಷ್ಟಿದೆ 10 ಇದೆ ಸರ್. ಎ ಎಷ್ಟಿದೆ ಎಫಿಸಿಯನ್ಸಿ 10 ಇದೆ. ಎ ಯಾರ ಜೊತೆ ಮಾಡ್ತಾ ಇದ್ದಾನೆ, ಬಿ ಮತ್ತು ಸಿ. ಬಿ ಮತ್ತು ಸಿ ಎಫಿಸಿಯನ್ಸಿ ಇದೆ 15 + 12 ಎಷ್ಟು ರೀ, 15 + 12 27, 27 + 10 37 ಟೋಟಲ್. ಅವ್ರ ಜೊತೆ ಮಾಡ್ತಾನೆ, ಯಾರ ಜೊತೆ ಮಾಡ್ತಾನೆ, ಬಿ ಮತ್ತು ಸಿ ಜೊತೆ ಮಾಡ್ತಾನೆ. ಟೋಟಲ್ ಎಷ್ಟಾಯ್ತು 37. ಎಷ್ಟಾಯ್ತು ಟೋಟಲ್ 37. ಇವಾಗ ಇಲ್ಲಿ ಬನ್ನಿ, 1 + 1 2, 10 + 37 47. ಕ್ಲಿಯರಾ, 47 ಆಯ್ತಾ. ಇದು 2 ಡೇಸ್ ವರ್ಕಿಗೆ 47 ಯೂನಿಟ್ಸ್ ಆಯಿತು, 47 ಯೂನಿಟ್ ಆಯಿತು. ಹೌದಾ, ಬೇಕಿದ್ರೆ ಇದನ್ನು ಇಲ್ಲಿ ಬರ್ಕೋತೀನಿ ನೋಡ್ರಿ. ಓಕೆ, 1 ಮಿನಿಟ್, ಇದನ್ನು ಇಲ್ಲಿ ಬರ್ಕೋತೀನಿ. ಹಾಗೆ ನೋಡ್ರಿ ಸ್ನೇಹಿತರೆ, 1 ಯೂನಿಟಿಗೆ 1 ಡೇಗೆ 10 ಯೂನಿಟ್ ಆದರೆ ಟೋಟಲ್ ಎಷ್ಟು ಯೂನಿಟ್ ಇದಾವೆ, 37 ಯೂನಿಟ್ಸ್ ಇದಾವೆ. 37 ಯೂನಿಟ್ಸ್. ಇಲ್ಲಿ ನೋಡ್ರಿ, 1 + 1 2 ಡೇಜಿಗೆ 47 ಯೂನಿಟ್ಸ್ ಆದರೆ 47 ಯೂನಿಟ್ಸ್ ಆದರೆ ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಟೋಟಲ್ ನಮ್ಮ ಎಫಿಸಿಯನ್ಸಿ ಎಷ್ಟಿದೆ ನೋಡಬೇಕು. ಟೋಟಲ್ ನಮ್ಮ ಎಫಿಸಿಯನ್ಸಿ ಎಷ್ಟಿದೆ, 120 ಇದೆಯಾ, ಟೋಟಲ್ ವರ್ಕ್ 120 ಇದೆಯಾ, ಟೋಟಲ್ ವರ್ಕ್ 120 ಇದೆ ಸರ್. ಹಾಗಾದರೆ ಟೋಟಲ್ ವರ್ಕ್ 120 ಇದೆ ಅಂತ ತಗೊಳ್ರಿ. 47 ಮೂರಲೇ ಎಷ್ಟಾಗುತ್ತೆ, ಅದು 120 ಜಾಸ್ತಿ ಆಗುತ್ತಾ 120ಕ್ಕಿಂತ ಕಡಿಮೆ ಆಗುತ್ತಾ ನೋಡ್ರಿ. 41 ಒಂದಲೇ 41, 47 ಎರಡಲೇ 94, 47 ಮೂರಲೇ 141 ಆಗುತ್ತೆ ಸರ್. ಅದು 120 ಇದೆ. ಹಾಗಾದರೆ 47 ಎರಡಲೇ ತಗೋಣ, ಇಲ್ಲೂ 8 2 ಮಾಡಿದರೆ ಇಲ್ಲೂ 8 2 ಮಾಡಬೇಕು. ಓಕೆ, ನೆಕ್ಸ್ಟ್ ಇಲ್ಲೊಂದು ಲೈನ್ ತೊಗೋತೀನಿ. 47 ಎರಡಲೇ ಎಷ್ಟು ರೀ, 94 ಯೂನಿಟ್ಸ್. 94 ಯೂನಿಟ್ಸ್ ಎಷ್ಟು. ನೆಕ್ಸ್ಟ್ 2 × 2 4 ಡೇಸ್ ಆಯಿತು. 2 × 2 4 ಡೇಸ್ ಆಯಿತು. 4 ದಿನಕ್ಕೆ 94 ಯೂನಿಟ್ ಆಯಿತು. ಹಾಗಾದರೆ 120 ಯೂನಿಟ್ ಇದೆ, ನಾವು 94 ಯೂನಿಟ್ ಕೊಟ್ಟಿದ್ದೀವಿ, 94 ಯೂನಿಟನ್ನು ಕೊಟ್ಟಿದ್ದೀವಿ. ಇನ್ನೂ ಎಷ್ಟು ಉಳಿತು, ಇನ್ನೂ 26 ಉಳಿತು. ಇನ್ನೂ ಎಷ್ಟು ಉಳಿತು, 26 ಉಳಿತು. ಇನ್ನೂ 26 ಉಳಿದ್ರೆ ಅಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಎ ಇಂದ ಚಿತ್ರಕಲೆಯನ್ನು ಚಿತ್ರಿಸಬಹುದಾದ, ಎ ಇಂದ ಎ ಎಫಿಸಿಯನ್ಸಿ ಎಷ್ಟಿದೆ, 10 ಇದೆ. ಎ ಎಫಿಸಿಯನ್ಸಿ 10 ಇದೆಯಾ, ಹಾಗಾದ್ರೆ ತಗೊಳ್ರಿ. ಎ ಎಫಿಸಿಯನ್ಸಿ 10 ಇದ್ರೆ ಎ ತಗೊಳ್ರಿ. ಎ ಒಂದು ದಿವಸದಲ್ಲಿ ಎ ಎಫಿಸಿಯನ್ಸಿ ಎಷ್ಟಿದೆ, 10 ಇದೆ. 10 ಯೂನಿಟ್ಸ್ ತಗೊಳ್ರಿ. ತಗೊಂಡ್ರ. ಇವಾಗ ಎಷ್ಟಾಯ್ತು ನೋಡ್ರಿ ಸರ್, 4 + 1 5 ಡೇಸ್ ಆಯಿತು. ನೆಕ್ಸ್ಟ್ 94 + 10 104 ಯೂನಿಟ್ ಆಯಿತು. 104 ಯೂನಿಟ್ ಆಯಿತು. ನೆಕ್ಸ್ಟ್ ನಾವು ಎ ಇಂದ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಎ ಯಾರ ಜೊತೆ ಮಾಡ್ತಾನೆ, ಬಿ ಮತ್ತು ಸಿ. ಬಿ ಮತ್ತು ಸಿ ಎಫಿಸಿಯನ್ಸಿ ಕೊಡಿಸಿದ್ರೆ 15 + 12 27 ಆಯಿತು. ನಮ್ಮ ಹತ್ರ ಉಳಿದಿದ್ದೆಷ್ಟು ರೀ, ಇವಾಗ ನಮ್ಮ ಹತ್ರ ಉಳಿದಿದ್ದು 120ರಲ್ಲಿ 114 ಹೋದರೆ 16 ಉಳಿದಿದೆ. ಅವರಿಬ್ಬರು ಸೇರಿಸಿ 27 ಆಗುತ್ತೆ. ಹಾಗಾದರೆ ಹಾಗೆ ತಗೋಬಾರ್ದು, 27 ಆಗುತ್ತೆ. ಇಬ್ಬರು ಸೇರಿಸಿ ಇವಾಗ 5 ದಿನ ಇದೆಯಾ, 5 ದಿನ ತಗೊಳ್ರಿ. 5 ದಿನ 120ರಲ್ಲಿ 104 ದಿನ ತೆಗೆದ್ರೆ ಎಷ್ಟು ಉಳಿತು ರೀ ಸರ್, 16 ಉಳಿತು. ಎಷ್ಟರಿಂದ ಡಿವೈಡ್ ಮಾಡ್ತಾ ಇದ್ದೀರಾ, ಟೋಟಲ್ ಎಫಿಷಿಯನ್ಸಿ ಎಷ್ಟಿದೆ, 37 ಇದೆ. 5 16/37 ಬರುತ್ತೆ. ಆಪ್ಷನಲ್ಲಿ ಇದೆ ನೋಡ್ರಿ, 5 6 ಇಲ್ಲಿದೆ ನೋಡ್ರಿ ಸರ್. 5 16/37 ಅಂದರೂ ಒಂದೇ, 5.4 ಅಂದರೂ ಒಂದೇ. ಕ್ಲಿಯರಾ, ಅರ್ಥ ಆಯ್ತಾ. ಫಸ್ಟ್ ನೋಡ್ರಿ, ಎ ಬಿ ಸಿ ಎಷ್ಟು ದಿನದಲ್ಲಿ, ಎ 12 ದಿನದಲ್ಲಿ, ಬಿ 8 ದಿನದಲ್ಲಿ, ಸಿ 10 ದಿನದಲ್ಲಿ. LCM 120 ಬಂತು. 12 10 8 15 10 12 ಮಾಡಿದ್ರಿ. ಎ ಯೊಂದಿಗೆ ಸ್ಟಾರ್ಟ್ ಮಾಡ್ತಾರೆ. ಎ 10 ಡೇಸ್. ಎ ಯಾರ ಜೊತೆ ಮಾಡ್ತಾನೆ, 3 ಜನ, 37 37 + 10 47 2 ದಿನಕ್ಕಾದರೆ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ 47 ಯೂನಿಟ್ ಬಂತ. ಟೋಟಲ್ ವರ್ಕ್ 120 ಇದೆ. 47ರಲ್ಲಿ 47 ಮುಗಿಲ್ 120 ಇದೆಯಾ, ಇಲ್ಲ ಸರ್. 47 ಮುಗಿಲ್ 141 ಇದೆ. ನೆಕ್ಸ್ಟ್ 94 ಇದೆ. 47 ಎರಡಲ್ಲೇ 94 ಕೊಟ್ರ. ನೆಕ್ಸ್ಟ್ 2 ಎರಡಲೇ 4 ದಿನಕ್ಕೆ 94 ಯೂನಿಟ್ ಆಯಿತು. ಇನ್ನು ಎಷ್ಟು ಉಳಿದಿದೆ, ಅವ್ರು ಏನಂತಾರೆ, ಎ ಇಂದ ಸ್ಟಾರ್ಟ್ ಮಾಡ್ಬೇಕಂತಾರೆ. ಎ ಎಷ್ಟಿದೆ, 10 ಯೂನಿಟ್ಸ್ ಇದೆ. 94 + 10 104, 4 + 1 5. ಎ ಯಾರ ಜೊತೆ ಮಾಡ್ತಾ ಇದ್ದಾನೆ, ಬಿ ಮತ್ತು ಸಿ. ಬಿ ಮತ್ತು ಸಿ ಸೇರಿಸಿದ್ರೆ 27 ಆಗುತ್ತೆ. ನಮ್ಮ ಹತ್ರ ಉಳಿದು 16 ದಿನ ಮಾತ್ರ. ಹಾಗಾದರೆ 5 16/37. ಓಕೆ, ನೆಕ್ಸ್ಟ್ ಬನ್ನಿ. SSC GD 2023 ಪ್ರಶ್ನೆ ಇದೆ.
ನಗರದಲ್ಲಿ ಕರಡಿಗಳ ಸಂಖ್ಯೆ ಪ್ರತಿ ವರ್ಷ 3%ನಷ್ಟು ಬೆಳೀಲಿ. ನಗರದಲ್ಲಿ ಕರಡಿಗಳ ಪ್ರಸ್ತುತ ಸಂಖ್ಯೆ 21,218 ಆಗಿದ್ದರೆ 2 ವರ್ಷಗಳ ಹಿಂದೆ ಕರಡಿಗಳ ಸಂಖ್ಯೆ ಎಷ್ಟು? ನಮಗೇನು ಕೇಳಿದರೆ 2 ವರ್ಷಗಳ ಹಿಂದೆ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 3% ಕೊಟ್ಟಿದ್ದಾರೆ. 3% ಅಂದ್ರೆ ನಾವು ಹೇಗೆ ಮಾಡ್ತೀವಿ? 3/100 ಮಾಡ್ತೀವಿ. ಕರ್ತಾ ಹೋಗುತ್ತಾ? ಕರ್ತಾ ಹೋಗಲ್ಲ ಸರ್. ಹಾಗಾದರೆ 100 ಪ್ಲಸ್ 3 103. 100 ಪ್ಲಸ್ 3 103. ಎಷ್ಟು ವರ್ಷಗಳ ಹಿಂದೆ ಅಂದಿದ್ದಾರೆ? ವಾಟ್ ವಾಸ್ ದ ಪಾಪ್ಯುಲೇಷನ್ 2 ಇಯರ್ಸ್ ಆಗೋ. 2 ವರ್ಷ. 100 103 ಇದು 1 ವರ್ಷ ಆಯಿತು. ನೆಕ್ಸ್ಟ್ 100 103 2 ವರ್ಷ ಆಯಿತು. ನಿಮಗೆ ಸ್ಕ್ವೇರ್ ಆ್ಯಂಡ್ ಕ್ಯೂಬ್ ಬಗ್ಗೆ ನಾನು ಹೇಳಿದ್ದೀನಿ. 100 ಇಂಟು 100 ಎಷ್ಟಾಗುತ್ತೆ? 10,000 ಆಗುತ್ತೆ. ಇದು ನಿಮಗೆ ಗೊತ್ತೇ ಇದೆ. ನೆಕ್ಸ್ಟ್ 103 ಇಂಟು 103 ಮಾಡಬಾರ್ದು. 103 100ಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ ಸರ್? 3 ಜಾಸ್ತಿ ಆಗಿದೆ. 103ಕ್ಕೆ 3 ಕೂಡಿಸ್ರಿ 106. ಎಷ್ಟನ್ನು ಕೂಡಿಸಿದ್ರೆ 3. ಅದನ್ನು ಸ್ಕ್ವೇರ್ ಮಾಡಿರಿ. 3 ಇಂಟು 3 9. ಸಿಂಗಲ್ ಸಂಖ್ಯೆ ಬಂದಾಗ ಅದ್ರ ಹಿಂದೆ ಏನು ಕೊಡಬೇಕು? 0 ಕೊಡಬೇಕು. 10609. ಕ್ಲಿಯರಾ? ಇವಾಗ ನಿಮಗಲ್ಲಿ 21,218 ಇದು ಏನು ಪ್ರಸ್ತುತ. ನಿಮಗೇನು ಮಾಡಿದರೆ 2 ವರ್ಷಗಳ ಹಿಂದೆ. 2 ವರ್ಷಗಳ ಹಿಂದೆ ಏನಿರುತ್ತಲ್ಲ ಅದು ಒರಿಜಿನಲ್ಲು. 2 ವರ್ಷಗಳ ಹಿಂದೆ ಏನಿರುತ್ತೆ? ಹಿಂದೆ ಕೇಳಿದಾರ ಇಂಟು ಮಾಡಬೇಕು. ಇಂಟು ಎಷ್ಟಿರುತ್ತೆ? ಅದು 100% ಇತ್ತು. ಹಿಂದೆ ಅಂದಾಗ ಅದು 100% ಇತ್ತು. 2 ವರ್ಷಗಳ ನಂತರ ಇಷ್ಟಾಗಿದೆ. 2 ವರ್ಷಗಳ ನಂತರ ಎಷ್ಟಿದೆ ನೋಡ್ರಿ? ಹೌದಾ? 100% ಮಾಡ್ತೀರಾ ಅಥವಾ ಈಗ ಮಾಡಿಬಿಡಿ. 100% ಮಾಡೋಕ್ಕಿಂತ ಮುಂಚೆ ಪ್ರಸ್ತುತ ಏನಿದೆಯಲ್ಲ, ಪ್ರಸ್ತುತ ಎಷ್ಟಿದೆ? 10609. 2 ವರ್ಷಗಳ ಹಿಂದೆ ಎಷ್ಟಿತ್ತು? 10,000. ಇಲ್ಲಿ ಕರ್ತಾ ಹೊಡಿ ನೋಡ್ರಿ. 9 2 18, 6 2 12, 1 2 2. ಹಾಗಾದ್ರೆ 10,609 10,609 10,000 ಇಂಟು 2 20,000. ಆಪ್ಷನ್ನಲ್ಲಿ 20,000 ಇದೆ ನೋಡ್ರಿ. ಆಪ್ಷನ್ ಡಿ 20,000 ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? 2 ವರ್ಷಗಳ ಹಿಂದೆ ಅಂದಾಗ ಅದು 10,000 ಒರಿಜಿನಲ್ ವ್ಯಾಲ್ಯೂ. 2 ವರ್ಷದ ನಂತರ ದಾಟಿ ಬಂದಿದೆ ಅದು 10609. ಓಕೆ, ಟೈಮನ್ನು ಸೇವ್ ಮಾಡ್ಕೊಳ್ಳಿ ಸ್ಪೀಡಾಗಿ. ನೆಕ್ಸ್ಟ್ ಬನ್ನಿ, ಇದು ಆದಾಯದ ಮೇಲೆ ಬಂದಂಥ ಪ್ರಶ್ನೆಯನ್ನು ನಾವು ನೋಡೋಣ. ಇವಾಗ ಆದಾಯದಲ್ಲಿ ಒಬ್ಬ ವ್ಯಕ್ತಿಯ ಆದಾಯ 95,000 ಮತ್ತು ಅವನ ಖರ್ಚು 75,000. ಒಂದು ವೇಳೆ ಅವನ ಆದಾಯವನ್ನು 18% ಮತ್ತು ವೆಚ್ಚವನ್ನು 12% ಹೆಚ್ಚಿಸಿದರೆ ಆಗ ಅವನ ಉಳಿತಾಯದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಪ್ರಶ್ನೆ ಇದೆ. ಫಸ್ಟ್ ಏನು ಕೊಟ್ಟಿದ್ದಾರೆ? ಆದಾಯ ಅಂದರೆ ಏನ್ರಿ? ಇನ್ಕಮ್ ಕೊಟ್ಟಿದ್ದಾರೆ. ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ? ಅವರು 95,000 ಕೊಟ್ಟಿದ್ದಾರೆ. ತಗೊಳ್ರಿ, 95,000 ಇದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಎಕ್ಸ್ಪೆಂಡಿಚರ್ ಇದೆ. ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? ಎಕ್ಸ್ಪೆಂಡಿಚರ್ ಎಷ್ಟು ಕೊಟ್ಟಿದ್ದಾರೆ? 75,000. ತಗೊಳ್ರಿ, ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ತಗೊಳ್ರಿ ಡಾಟಾ. ನೆಕ್ಸ್ಟ್ ಸೇವಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, 95,000 75,000 ಹೋದರೆ ನಿಮ್ಮ ಸೇವಿಂಗ್ ಎಷ್ಟು ಉಳಿತು? ಹೌದಾ? ನಿಮ್ಮ ಉಳಿತಾಯ ಎಷ್ಟು ಉಳಿತು ರೀ? ಸೇವಿಂಗ್ಸು ಸರ್ 20,000 ಸೇವಿಂಗ್ಸ್ ಉಳಿತಲ್ಲ. 95 75,000 ಹೋದರೆ ಸೇವಿಂಗ್ಸ್ ಎಷ್ಟು ಉಳಿತು? 25,000 ಉಳಿತು. ಕ್ಲಿಯರಾ? 20,000 ಉಳಿತು. ಇವಾಗ ನೋಡ್ರಿ, 0 0 0 ಕ್ಯಾನ್ಸಲ್, 0 0 0 ಕ್ಯಾನ್ಸಲ್, 0 0 0 ಕ್ಯಾನ್ಸಲ್ ಆಯ್ತಾ? ಕಡ್ತಾ ಹೊಡಿರಿ. ಎಷ್ಟೆಲ್ಲ ಹೋಗುತ್ತೆ ನೋಡ್ರಿ? ಕಡ್ತಾ ಹೊಡ್ರಿ, ಈಜಿಯಾಗಿ ಕಡ್ತಾ ಹೊಡ್ರಿ. ಸರ್ 5 1 5 9 5 1 5 5 5 4 ಹೋಯ್ತಾ? ಕ್ಲಿಯರಾ? ಇವಾಗ ಇನ್ಕಮ್ ಎಷ್ಟಿದೆ? 19 ಇದೆ. ತಗೊಳ್ರಿ, ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಎಷ್ಟಿದೆ? 15 ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ? ಪ್ಲಸ್ ಮಾಡ್ತೀರಾ. 4 ಇಂಟು ಇಲ್ಲೇನಿದೆ? 4 ಇದೆ. ಅದನ್ನ ಏನು ಮಾಡಿರಿ? 4x. ಸೇವಿಂಗ್ ಏನು ಮಾಡಿರಿ? 4x ಅಂತ ತೊಗೊಂಬಿಡಿ. ಸೇವಿಂಗು ಇಲ್ಲಾಂದರೆ 4x ತೊಗೊಬೇಡಿ, ಹಾಗೆ ತೊಗೊಳ್ರಿ. 4 ಅಂತ ತೊಗೊಳ್ರಿ. ಸೇವಿಂಗ್ 4 ಇದೆ, 4 ಅಂತ ತೊಗೊಳ್ರಿ. ನೆಕ್ಸ್ಟ್ ಇಲ್ಲಿ ಏನು ಹೇಳ್ತಾರಂದರೆ ಆದಾಯದಲ್ಲಿ 18% ಹೆಚ್ಚಳ. ಆದಾಯದಲ್ಲಿ 18 ಇಂಟು ಮಾಡಿರಿ. ನೆಕ್ಸ್ಟ್ ವೆಚ್ಚದಲ್ಲಿ ಎಕ್ಸ್ಪೆಂಡಿಚರಲ್ಲಿ 12% 12 ಇಂಟು ಮಾಡಿರಿ. ನೆಕ್ಸ್ಟ್ ಉಳಿತಾಯ ನಮಗೆ ಗೊತ್ತಿಲ್ಲ, ಏನೂ ಇಲ್ಲ ಇದ್ದದಕ್ಕೆ ಏನು ಮಾಡಿರಿ? ಎಕ್ಸ್ ಅಂತ ಇಂಟು ಮಾಡಿರಿ. 19 ಇಂಟು 18 ಎಷ್ಟಾಯ್ತು ರೀ? 342 ಆಯಿತು. ಕ್ಲಿಯರಾ? ನೆಕ್ಸ್ಟ್ ಬನ್ನಿ, 15 ಇಂಟು 12 180 ಆಯಿತು. ಪ್ಲಸ್ 4 ಇಂಟು ಎಕ್ಸ್ 4x. ದ್ಯಾಟ್ಸ್ ದ ಆನ್ಸರ್. ನೋಡ್ರಿ, ಇವಾಗ 4x ಹೇಗಿದೆ ಹಾಗೆ ತಗೊಳ್ರಿ. 4x ಈಸ್ ಈಕ್ವಲ್ ಟು 342 ಪ್ಲಸ್ 180 ಬಂದರೆ ಈ ಸೈಡ್ ಬಂದರೆ ಮೈನಸ್ ಆಗುತ್ತೆ. 342ರಲ್ಲಿ 180 ಮೈನಸ್ ಮಾಡಿದ್ರೆ 162 ಉಳಿತು. ಹೌದಾ? ಕಡ್ತಾ ಹೊಡಿರಿ. 4 1
4 4 16 2 ಇದೆ 0 ಕೊಡ್ರಿ 0.45 20 40.5 ಎಲ್ಲಿದೆ ನೋಡ್ರಿ ಆಪ್ಷನ್ ಡಿ 40.5% ಈಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಹೇಗಿದೆ ರೀ ಆದಾಯ ವೆಚ್ಚ ಸೇವಿಂಗ್ಸ್ ಈ ಥರ ಮಾಡ್ತಾ ಇರಬೇಕು. ಪ್ರೀವಿಯಸ್ ಇಯರ್ ಪ್ರಶ್ನೆಗಳನ್ನ ಜಬರ್ದಸ್ತಾಗಿ ಬಿಡಿಸ್ತಾ ಇದ್ದೀವಿ. ಎಲ್ಲವನ್ನ ಒಂದು ಸಲ ಬಿಟ್ಟು 2 ಸಲ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಮೋಹನ್ ಒಂದು ಟೇಬಲ್ ಅನ್ನು ರೂಪಾಯಿ 2832ಕ್ಕೆ ಮಾರಾಟ ಮಾಡುತ್ತಿದ್ದಾನೆ. ಒಂದು ವೇಳೆ ಅವನ ಲಾಭ 18% ಆಗಿದ್ದರೆ ಆಗ ಕೋಷ್ಟಕದ ವೆಚ್ಚದ ಬೆಲೆ ಅಂತ ಕೇಳಿದ್ದಾರೆ. ಓಕೆ, ಇವಾಗ ಬನ್ನಿ. ಮೋಹನ್ ಈ ಸೆಲ್ಲಿಂಗ್ ಎ ಟೇಬಲ್ ಎಟ್ ರುಪೀಸ್ 2832. ಇಫ್ ಹೀಸ್ ಪ್ರಾಫಿಟ್ ಈಸ್ 18%, ದೆನ್ ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದಿ ಟೇಬಲ್? ಕಾಸ್ಟ್ ಪ್ರೈಸ್ ಅನ್ನು ಕೇಳಿದ್ದಾರೆ. ಇವಾಗ ಇಲ್ಲಿ ನೋಡ್ರಿ 18% ಅಂದ ತಕ್ಷಣ 18% ಅಂದ್ರೆ ಏನ್ರಿ 18 ಡಿವೈಡೆಡ್ ಬೈ 100. ಕ್ಲಿಯರಾ? ಎಷ್ಟಲೆ ಹೋಗುತ್ತೆ ರೀ 2 9 2 5 0 ಎಷ್ಟು ಬಂತು ರೀ 9/50 ಬಂತು. 9/50 ಇದು ಕಾಸ್ಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸು. ಕ್ಲಿಯರ್? ಕಾಸ್ಟ್ ಪ್ರೈಸ್ ಆ್ಯಂಡ್ ಸೆಲ್ಲಿಂಗ್. ಕಾಸ್ಟ್ ಪ್ರೈಸ್ ಎಷ್ಟಿದೆ 50 ಇದೆ. ಸೆಲ್ಲಿಂಗ್ ಪ್ರೈಸ್ ಏನೇ ಪ್ರಾಫಿಟ್ ಆಗಿದೆ ಲಾಸ್ ಆಗಿದೆ ಸರ್? ಲಾಭ ಆಗಿದೆ. ಲಾಭ ಅಂದರೆ ಪ್ಲಸ್ ಮಾಡಿರಿ, ನಷ್ಟ ಅಂದರೆ ಮೈನಸ್ ಮಾಡಿರಿ. 50 + 9 59 ಇಷ್ಟ ಆಯ್ತಾ? ನಿಮ್ಗೆ ಅವ್ರು ಏನು ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಸರ್? 2832 ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ನಿಮಗೆ ಏನನ್ನ ಕಂಡುಹಿಡಿ ಅಂದರೆ ಕಾಸ್ಟ್ ಪ್ರೈಸನ್ನು ಕಂಡುಹಿಡಿದ್ದಾರೆ. ಓಕೆ, ಕಡ್ತಾ ಹೊಡಿರಿ, ಕಡ್ತಾ ಹೋಗುತ್ತೆ ನೋಡ್ರಿ. 59 ಒಂದ್ಲೆ ಕ್ಲಿಯರಾ? 59 ಒಂದ್ಲೆ. ನೆಕ್ಸ್ಟ್ 59 ನಾಲ್ಕಲೆ. 59 ನಾಲ್ಕಲೆ ಎಷ್ಟು ರೀ 64 6 4 240. 240 3 4 ಮೈನಸ್ ಮಾಡಿರಿ 236. 236 ಹೋಯ್ತು. ನೆಕ್ಸ್ಟ್ ಎಷ್ಟು ಉಳಿದ್ರೆ ಎಷ್ಟಲ್ಲೇ ಹೋಗುತ್ತೆ? ಎಷ್ಟರಲ್ಲೇ ಹೋಗುತ್ತೆ ನೋಡ್ರಿ 40 5ರಲ್ಲೇ ಹೋಗುತ್ತೆ, 8ರಲ್ಲೇ ಹೋಗುತ್ತೆ, 8ರಲ್ಲೇ ಹೋಗುತ್ತೆ ಸರ್. ಎಷ್ಟಲ್ಲೇ ಹೋಗುತ್ತೆ? 8ರಲ್ಲೇ ಹೋಗುತ್ತೆ. ಈ 48ನ್ನ ಇಲ್ಲಿ ಇಂಟು ಮಾಡ್ರಿ. ಇಂಟು 48 48 ಇಂಟು 0 0 48 ಇಂಟು 5 8 40 ಕೈಲ 4 5 4 20 ಪ್ಲಸ್ 4 24 2400 ಬರುತ್ತೆ. ಇವು ಆಪ್ಷನ್ಸ್ ಎಲ್ಲ ಬೇರೆ ಆಗಿದ್ದಾವೆ. 1 ಮಿನಿಟ್ ವೇಟ್ ಮಾಡಿ. ಆಪ್ಷನ್ಸ್ ಎಲ್ಲವನ್ನು ಚೇಂಜ್ ಮಾಡ್ತೀನಿ. ಪ್ರಿವಿಯಸ್ ಇಯರ್ ಆಪ್ಷನ್ಸ್ ಇಲ್ಲಿ ಬಂದಿದ್ದಾವೆ ನಿಮಗೆ. ಓಕೆ, ಆಪ್ಷನ್ಸ್ ಎಲ್ಲವನ್ನು ಚೇಂಜ್ ಮಾಡ್ತೀನಿ. ಆಪ್ಷನ್ಸ್ ಬೇರೆ ಬೇರೆ ಇದ್ದಾವೆ. ಆಪ್ಷನ್ಸನ್ನು ಬರ್ಕೊಡ್ರಿ ಸ್ನೇಹಿತರೆ. ಓಕೆ, ಆಪ್ಷನ್ ಎ 2480 ಅಂತ ಇರುತ್ತೆ. ಆಪ್ಷನ್ ಬಿ 2500 ಅಂತ ಇರುತ್ತೆ. ಓಕೆ, ಆಪ್ಷನ್ ನೋಡ್ಕೊಂಬಿಡ್ರಿ. ಆಪ್ಷನ್ ಸಿ 2440 ಅಂತ ಇರುತ್ತೆ. ಆಪ್ಷನ್ ಡಿ 2400 ಇರುತ್ತೆ. ಹೌದಾ? ಎಷ್ಟು ಬಂದಿದೆ? 2400 ಬಂದಿದೆ. ಹಾಗಾದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರಾ? 59 ಸೆಲ್ಲಿಂಗ್ ಪ್ರೈಸ್ಗೆ 2832 ಕೊಟ್ಟಿದ್ದಾರೆ. ಹಾಗಾಗಿ ಕಾಸ್ಟ್ ಪ್ರೈಸ್ 50 ಇದೆ. ಇಲ್ಲಿ 48 ಇಂಟು 50 ಎಷ್ಟಾಯ್ತು ರೀ 2400. ಕ್ಲಿಯರಾ ಸ್ನೇಹಿತರೆ? ಓಕೆ, ನೆಕ್ಸ್ಟ್ ಬನ್ನಿ. ಓಕೆ, ಎಲ್ಲವೂ ಅದೇ ಬಂದಿದೆ. ಸ್ವಲ್ಪ ಆಪ್ಷನ್ಸ್ನ ಚೇಂಜ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್. ಓಕೆ, ಅದು ಆಪ್ಷನ್ಸ್ ಅವೇ ಕಂಟಿನ್ಯೂ ಆಗಿದೆ. ಓಕೆ, ಆಪ್ಷನ್ಸ್ ಅವೇ ಕಂಟಿನ್ಯೂ ಆಗಿಬಿಡವೆ. ಇಲ್ಲಿ 4 ಇಯರ್ಸ್ ಅಂತ ಆಗುತ್ತೆ. 4 ಇಯರ್ಸು. ನೆಕ್ಸ್ಟ್ 2 ಇಯರ್ಸು, 2.5 ಇಯರ್ಸು, ನೆಕ್ಸ್ಟ್ 3.5 ಇಯರ್ಸ್. ಓಕೆ, ಇವಾಗ ಬನ್ನಿ ಸ್ನೇಹಿತರೆ. ವಾರ್ಷಿಕವಾಗಿ ಇನ್ ಹೌ ಮಚ್ ಟೈಮ್ ಇನ್ ಇಯರ್ಸ್ ವುಡ್ 80,000 ಅಮೌಂಟ್ಸ್ ಟು ರುಪೀಸ್ 1,17,128 at 10% ಪರ್ annum ರೇಟ್ ಆಫ್ ಇಂಟ್ರೆಸ್ಟ್ ಕಂಪೌಂಡೆಡ್ ಇಯರ್ಲಿ. ಇದು ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಇದೆ. ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಇರಲಿ. ಎಷ್ಟಿದೆ? ಮೊದಲು 80,000 ಇತ್ತಂತೆ. 80,000 ಎಷ್ಟಾಯ್ತಂತೆ? 1,17,128 ಆಯ್ತಂತೆ. ಕ್ಲಿಯರಾ? ಇವಾಗ ಕಡ್ತಾ ಹೊಡಿದ್ರೆ ಕಡ್ತಾ ಹೊಡಿರಿ. ಹೌದಾ? ಕಡ್ತಾ ಹೊಡಿದಿದ್ರೆ ಕಡ್ತಾ ಬೇಡ. ಹೋಗುತ್ತಾ? ಹೋಗುತ್ತೆ ಸರ್. ಎಷ್ಟಲೇ ಹೋಗುತ್ತೆ? 8 1 8 00 00. ನೆಕ್ಸ್ಟ್ 8 1 8 3 ಉಳಿತು 35. 8 4 32. 37ರಲ್ಲಿ 32 5 ಉಳಿತು 51 ಆಯಿತು. ನೆಕ್ಸ್ಟ್ 8 6 48. 51 48 3 ಉಳಿತು 32 ಆಯಿತು. 8 4 8 1. ಇಲ್ಲಿ 10,000 ಬಂತು ಸರ್. ಇಲ್ಲಿ 14,641 ಬಂತು. ಅಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಸರ್? 10% ಕೊಟ್ಟಿದ್ದಾರೆ. 10% ಅಂದರೆ ಏನು ರೀ ಸರ್? 10% ಅಂದರೆ 10/100. 10/100. 0 0 ಕ್ಯಾನ್ಸಲ್ ಆಯಿತು. ಏನು ಉಳಿತು? 1/10 ಉಳಿತು. 1/10 ಉಳಿದ್ರೆ ಇದು 10 ಪ್ರಿನ್ಸಿಪಲ್ಲು. 10 + 1 ಕೂಡಿಸಿದ್ರೆ ಅಮೌಂಟು. ಇಲ್ಲಿ 10 ತಗೊಳ್ರಿ.
ನೆಕ್ಸ್ಟ್ 10 ಪ್ಲಸ್ 1 ಕೊಡಿಸಿದ್ರೆ ಅಮೌಂಟು, ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಕೊಡಿಸಿದ್ರೆ ಏನಾಗುತ್ತೆ ಅಮೌಂಟ್ ಆಗುತ್ತೆ. ಇದು ಪ್ರಿನ್ಸಿಪಲ್ 10 ಅನ್ನೋದು ಪ್ರಿನ್ಸಿಪಲ್ಲು, 1 ಅನ್ನೋದು ಇಂಟ್ರೆಸ್ಟು, 10 ಪ್ಲಸ್ 1 11 ಕೂಡಿದರೆ ಅಮೌಂಟ್ ಆಗುತ್ತೆ. ಹಾಗಾದರೆ ಇಲ್ಲಿ 10 ಇದೆ, ಇಲ್ಲಿ 11 ಇದೆ. 10ನ್ನು ಸ್ಕ್ವೇರ್ ಮಾಡಿದರೆ, 10ನ್ನು ಕ್ಯೂಬ್ ಮಾಡಿದ್ರೆ, 10ನ್ನು ಪವರ್ ಆಫ್ 4 ಮಾಡಿದರೆ 10,000. ಸರ್ 10ನ್ನು 4 ಸಲ ಇಂಟು ಮಾಡಿದರೆ 10,000, 11ನ್ನು 4 ಸಲ ಇಂಟು ಮಾಡಿದರೆ 14,641. ಆಗ ಎಷ್ಟು ಸಲ ಇಂಟು ಮಾಡಿದ್ರೆ 2 ಸಲ ಇಂಟು ಮಾಡಿದ್ರೆ 2 ವರ್ಷ, 3 ಸಲ ಇಂಟು ಮಾಡಿದ್ರೆ 3 ವರ್ಷ, 4 ಸಲ ಇಂಟು ಮಾಡಿದ್ರೆ 4 ವರ್ಷ. ಹಾಗಾದರೆ ಆಪ್ಷನ್ ಎ 4 ಇಯರ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕ್ಲಿಯರ್ ಸ್ನೇಹಿತರೆ? ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಪ್ರಶ್ನೆಗೆ ಬನ್ನಿ. ಇದು ಸ್ವಲ್ಪ ಆಪ್ಷನ್ಸ್ ನಿಮಗೆ ಅದೇ ಇದೆ, ಆಪ್ಷನ್ಸನ್ನು ಚೇಂಜ್ ಮಾಡೋಣ. ಆಪ್ಷನ್ಸ್ ಒಂದೇ ಕ್ವಶನ್ಸ್ ಆಪ್ಷನ್ ಹಾಕಿದ್ದಾರೆ ಅವರು. ಓಕೆ, ಆಪ್ಷನ್ಸ್ ಒಂದೇ ಕ್ವಶನ್ದೇ ಹಾಕಿದ್ದಾರೆ. ಇಲ್ಲಿ 9:10 AM ಅಂತ ಇರುತ್ತೆ, 9:10 AM ಅಂತ ಇರುತ್ತೆ. ಓಕೆ, 9:06 AM ಅಂತ ಇರುತ್ತೆ, 9:06 AM ಅಂತ ಇರುತ್ತೆ. ಓಕೆ, 9:08 AM ಅಂತ ಇರುತ್ತೆ. ನೆಕ್ಸ್ಟ್ 9:05 AM ಅಂತ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಬೆಳಿಗ್ಗೆ 9 ಗಂಟೆಗೆ 5 ಗಂಟೆಗಳು ಒಟ್ಟಿಗೆ ಪ್ರಾರಂಭವಾಗುತ್ತವೆ. ಬೆಳಿಗ್ಗೆ 5 ಗಂಟೆಗೆ 9 ಗಂಟೆಗೆ 5 ಗಂಟೆಗಳು ಒಟ್ಟಿಗೆ ಪ್ರಾರಂಭವಾಗುತ್ತವೆ. ಅವರು 12 ಸೆಕೆಂಡು, 18 ಸೆಕೆಂಡು, 20 ಸೆಕೆಂಡು, 36 ಸೆಕೆಂಡು ಮತ್ತು 45 ಸೆಕೆಂಡ್ ಅಂತರದಲ್ಲಿ ರಿಂಗ್ ಮಾಡುತ್ತಾರೆ. ಯಾವ ಸಮಯದ ಗಂಟೆ ಮತ್ತೆ ಒಟ್ಟಿಗೆ ಮಲಗುತ್ತವೆ ಅಂತ ಕೊಟ್ಟರೆ, ಈ ಥರ ಬಂದಾಗ ಅದು LCM ಬೇಸ್ಡ್ ಇರಬೇಕು, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಬನ್ನಿ ಸರ್, 12 ಸೆಕೆಂಡ್ ಕೊಟ್ಟಿದ್ದಾರೆ, ನೆಕ್ಸ್ಟು 18 ಸೆಕೆಂಡ್ ಕೊಟ್ಟಿದ್ದಾರೆ, ನೆಕ್ಸ್ಟು 24 ಸೆಕೆಂಡ್ ಕೊಟ್ಟಿದ್ದಾರೆ, ನೆಕ್ಸ್ಟು 36 ಸೆಕೆಂಡ್ ಕೊಟ್ಟಿದ್ದಾರೆ, ನೆಕ್ಸ್ಟು 45 ಸೆಕೆಂಡ್ ಕೊಟ್ಟಿದ್ದಾರೆ. ಕ್ಲಿಯರಾ? ಇವುಗಳ LCMನ ನಾವು ಫೈಂಡ್ ಔಟ್ ಮಾಡಬೇಕು ರೀ. LCMನ ಫೈಂಡ್ ಔಟ್ ಮಾಡೋಣ ಬನ್ನಿ. ಓಕೆ, LCMನ ಫೈಂಡ್ ಔಟ್ ಮಾಡೋಣ ಬನ್ನಿ. ಎಷ್ಟರಲ್ಲಿ ಹೋಗುತ್ತೆ? 2ರಲ್ಲಿ ಹೋಗುತ್ತಾ? 2 6 12, 2 9 18, 2 1 2 2, 2 1 2 8. ನೆಕ್ಸ್ಟ್ 45 ಹೇಗಿದೆ ಹಾಗೆ ತಗೊಳ್ರಿ. ನೆಕ್ಸ್ಟ್ 2ರಿಂದ ಹೋಗುತ್ತಾ? ಹೋದರೆ ತೊಗೊಂಡ್ಬಿಡಿ, 1 ಮಿನಿಟ್. 2ರಿಂದ ಹೋದರೆ 2ರಿಂದ ತೊಗೊಂಡ್ಬಿಡ್ರಿ. ಎಷ್ಟು? 3ರಿಂದ ಹೋದರೆ 3ರಿಂದ ತೊಗೊಳ್ರಿ. 2ರಿಂದ ಹೋಗುತ್ತಾ? ಹೋಗುತ್ತೆ ಸರ್. ನೆಕ್ಸ್ಟ್ 2 ತೊಗೊಳ್ರಿ, 2 3 6, 9 ಹೇಗಿದೆ ಹಾಗೆ ತೊಗೊಳ್ರಿ. ನೆಕ್ಸ್ಟ್ 2 6 12, 2 9 18, ನೆಕ್ಸ್ಟ್ 45. ಕ್ಲಿಯರಾ? ನೆಕ್ಸ್ಟ್ ಬನ್ನಿ, 2ರಲ್ಲಿ ಹೋಗುತ್ತೆ, ಇದು 2ರಲ್ಲಿ ಹೋಗುತ್ತಾ? ಹೋಗುತ್ತೆ ಸರ್. ಹೋದರೆ ತೊಗೊಂಡ್ಬಿಡ್ರಿ. 3 ಹೇಗಿದೆ ಹಾಗೆ ಹೇಳ್ರಿ, 9 ಹೇಗಿದೆ ಹಾಗೆ ಇದೆ, 2 3 ನೆಕ್ಸ್ಟ್ 9 ಹೇಗಿದೆ ಹಾಗೆ ಹೇಳ್ರಿ, 45. ನೆಕ್ಸ್ಟ್ ಡೈರೆಕ್ಟ್ 9ರಲ್ಲಿ ಹೋದರೆ 9ರಲ್ಲಿ ತೊಗೊಂಬಿಡಿ, ಟೈಮನ್ನು ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ನಿಮ್ಗೆ ಈಜಿ ಆಗಬೇಕು. 3ರಲ್ಲಿ ತೊಗೋಣ, 3 1 3 3 3 1 3 3 3 1 3 5. ಹೌದಾ? ಒಂದ್ಸಲ ಸ್ಟೆಪ್ ಗೊತ್ತಾಗಲಿ ನಿಮಗೆ, ಸ್ಟೆಪ್ ಗೊತ್ತಾಗಲಿ. ನೆಕ್ಸ್ಟ್ 3ರಲ್ಲಿ ತೊಗೊಳ್ರಿ, 3 1 3 1 3 1 3 1 3 5. ಹೌದಾ? 2 2 4 4 2 8 8 3 24 24 3 72 72 5 ಎಷ್ಟು ರೀ? 360. 360 ಸೆಕೆಂಡುಗಳು. 360 ಇದೇನ್ರಿ? ಸೆಕೆಂಡಲ್ಲಿದೆ, ಇಲ್ಲಿದೆ ನೋಡ್ರಿ, ಸೆಕೆಂಡಲ್ಲಿದೆ, ಸೆಕೆಂಡಲ್ಲಿದೆ. 360 ಸೆಕೆಂಡ್ ಅಂದರೆ 1 ನಿಮಿಷಕ್ಕೆ ಎಷ್ಟು ಸೆಕೆಂಡ್ ರೀ? 60 ಸೆಕೆಂಡ್. 61 66 ಎಷ್ಟು ನಿಮಿಷ ಆಯ್ತು ರೀ? 6 ನಿಮಿಷ ಆಯಿತು, 6 ಮಿನಿಟ್ಸ್ ಆಯಿತು. ಎಷ್ಟು ಗಂಟೆ ಕೊಟ್ಟಿದ್ದಾರೆ? ಕ್ವಶನಲ್ಲಿ 9 ಗಂಟೆ ಕೊಟ್ಟಿದ್ದಾರೆ. 9 ಗಂಟೆಗೆ ಅಂದರೆ ನೆಕ್ಸ್ಟ್ 6 ನಿಮಿಷ ಕೂಡಿಸ್ರಿ. 9 ಗಂಟೆ 6 ನಿಮಿಷ, ಮಾರ್ನಿಂಗ್ ಇದೆ, AM ಇದೆ. 9 6 AM ಎಲ್ಲಿದೆ ನೋಡ್ರಿ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ನೇಹಿತರೆ. ಇವು SSC GDಗೆ. ನೆಕ್ಸ್ಟ್ ಕ್ಲಾಸಲ್ಲಿ SSC GD ಕೇಳಿದಂಥ 20 ಕ್ವಶನನ್ನು ನೋಡೋಣ ಸ್ನೇಹಿತರೆ, 20 ಕ್ವಶನ್ ಎಲ್ಲವನ್ನು ನೋಡೋಣ. ಓಕೆ ಓಕೆ ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಕ್ಲಾಸು? ನಿಮ್ಮ ಒಪಿನಿಯನ್ ಬಗ್ಗೆ ಎಲ್ಲರೂ ಹೇಳಿ. ನೆಕ್ಸ್ಟ್ ಕ್ಲಾಸಲ್ಲಿ 20 ಅಂದರೆ 20 ಕ್ವಶನ್, ಒಂದು ಶಿಫ್ಟಲ್ಲಿ ಕೇಳಿದಂಥ 20 ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಎಲ್ಲ ಶಿಫ್ಟ್ ಬೇಕಂದರೆ ಎಲ್ಲ ಶಿಫ್ಟನ್ನು ಮಾಡಿಬಿಡೋಣ. ನಿಮ್ಮ ಡಿಸಿಷನ್ ಏನಂತ ನಮಗೆ ಕಮೆಂಟಲ್ಲಿ ತಿಳಿಸಿ. SSC ಎಕ್ಸಾಮ್ ಕನ್ನಡ ರೆಕಾರ್ಡಿಂಗ್ ಬ್ಯಾಚ್ ಇದೆ. ಈ ರೆಕಾರ್ಡಿಂಗ್ ಬ್ಯಾಚಿಗೆ ಜಾಯ್ನ್ ಆಗೋರು ಯಾರು ಇಂಟ್ರೆಸ್ಟಿಂಗ್ ಇದೆಯಲ್ಲ ಅವ್ರು ಜಾಯ್ನ್ ಆಗಿ. ನೆಕ್ಸ್ಟ್ ಇದೇ ಕ್ಲಾಸ್ ಏನಿದೆ ಇಂಗ್ಲೀಷ್ನಲ್ಲಿ ಇದೆ, ಇಂಗ್ಲೀಷ್ನಲ್ಲಿ ಇಂಟ್ರೆಸ್ಟಿಂಗ್ ಇದೆ, ಇಂಗ್ಲೀಷ್ನಲ್ಲಿ ಜಾಯ್ನ್ ಆಗಿ. ಅಲ್ಲಿ ನಮ್ಮ ನಂಬರ್ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಓಕೆ ಸ್ನೇಹಿತರೆ, ಇದು ನಮ್ಮ ಟೆಲಿಗ್ರಾಮ್ ಚಾನಲ್, ಮ್ಯಾಥ್ಸ್ ಬೈ ಸಂತೋಷ್ ಹೊಂಗಲ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ನ್ಯಾಷನಲ್ ಎಕ್ಸಲೆನ್ಸ್ ಅಕಾಡೆಮಿ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಇಲ್ಲಿ ನಿಮಗೆ PDF ಸಿಗ್ತವೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್, ಬಾಯ್, ಟೇಕ್ ಕೇರ್. ಮತ್ತೆ ಮುಂದೆ ಕ್ಲಾಸಲ್ಲಿ ಸಿಗೋಣ.